ಹಲೋ, ನಮಸ್ಕಾರ. ನಾಳೆ ಏಪ್ರಿಲ್ 24ನೇ ತಾರೀಕು ತುಂಬ ವಿಶೇಷವಾದ ದಿನ. ನಾಳೆ ಬಗಲಾಮುಖಿ ಜಯಂತಿ. ಯಾರಿ ಬಗಲಾಮುಖಿ? ನಮ್ಮ ದಶ ಮಹಾವಿದ್ಯೆಯಲ್ಲಿ 8ನೇ ವಿದ್ಯೆಯೇ ಬಗಲಾಮುಖಿ. ನಾವೇನಾದರೂ ಶತ್ರುಬಾಧೆ, ವಾಮಾಚಾರ, ದೃಷ್ಟಿದೋಷ ಈ ಎಲ್ಲದರಿಂದನೂ ನರಳ್ತಾ ಇದ್ದರೆ ಈಕೆನ ನಾವು ಪೂಜೆ ಮಾಡ್ಬೋದು. ಯಾಕೆಂದರೆ ಈಕೆ ಶತ್ರುಗಳ ಬುದ್ಧಿಯನ್ನು, ಅವರ ವಾಕನ್ನು ಸ್ತಂಭಿಸ್ತಾಳೆ. ಈಕೆ ಜನನ ಆಗಿದ್ದು ಹೇಗೆ ಅಂದರೆ, ಸತ್ಯಯುಗದ ಕಾಲದಲ್ಲಿ ಒಂದು ಚಂಡಮಾರುತ, ಯೂನಿವರ್ಸ್ನೇ ಹಾಳು ಮಾಡುವಂಥ ಒಂದು ಚಂಡಮಾರುತ ಹುಟ್ಕೋತಂತೆ. ಆಗ ವಿಷ್ಣು ಏನು ಮಾಡಬೇಕು ಅಂತ ಗೊತ್ತಾಗದೆ ಶಿವನ ಹತ್ರ ಕೇಳಿದಾಗ ಶಿವ ಈಕೆಯನ್ನು ಆಹ್ವಾನ ಮಾಡಿ ಈಕೆ ಶಕ್ತಿಯನ್ನು ರಿಕ್ವೆಸ್ಟ್ ಮಾಡಿ ಉಪಯೋಗಿಸ್ಕೊಂಡು ಅದನ್ನು ತಡಿಬೋದು ಅಂತ ಐಡಿಯಾ ಕೊಟ್ಟನಂತೆ. ಹಾಗಾಗಿ ವಿಷ್ಣು ಒಂದು ಘೋರ ತಪಸ್ಸಿಗೆ ಕೂತು ಈಕೆಯನ್ನು ಆಹ್ವಾನ ಮಾಡಿ ವಿಷ್ಣುವಿನ ತಪಸ್ಸಿಗೆ ಮೆಚ್ಚಿ ಈಕೆ ಪ್ರತ್ಯಕ್ಷ ಆಗಿ ಆ ಚಂಡಮಾರುತನ ತಡೆಯೋದಕ್ಕೆ ಈಕೆ ಸಹಾಯ ಮಾಡ್ತಾಳೆ. ಹೀಗೆ ವಿಷ್ಣುವಿಗೆ ಸಹಾಯ ಮಾಡೋದಕ್ಕೆ ಆಕೆ ಬಂದಿದ್ದು ಹೇಗೆ, ಎಲ್ಲಿಂದ? ಹರಿದ್ರ ಸರೋವರ ಅಂದರೆ ಆ್ಯನ್ ಓಷನ್ ಆಫ್ ಟರ್ಮರಿಕ್. ಅದಕ್ಕೆ ಈಕೆನ ಪೀತಾಂಬರ ಅಂತಲೂ ಕರೀತಾರೆ. ಸೊ ಬಗಲಾಮುಖಿನ ಪೂಜೆ ಮಾಡಬೇಕು ಅಂದ್ಕೊಳ್ಳೋರು ದಯವಿಟ್ಟು ಹಳದಿ ಬಟ್ಟೆಯನ್ನು ಧರಿಸಿ. ಹಿಂದೆ ನಾನೊಂದು ವೀಡಿಯೋಲಿ ಹೇಳಿದ ಹಾಗೆ ಎಲ್ಲ ಮಂತ್ರಗಳನ್ನು ನಾವೇ ವಾಲಂಟ್ರಿಯಾಗಿ ಪಿಕಪ್ ಮಾಡಿ ಎಲ್ಲೋ ಗೂಗಲಲ್ಲಿ ನೋಡು, ಅಥವಾ ಯಾರೋ ಫ್ರೆಂಡ್ ಹೇಳಿದ್ರು ಅಂತನೋ, ಅಥವಾ ನಾನು ಹೇಳ್ತಿ ಅಂತನೋ ಮಾಡೋಕ್ಕೆ ಹೋಗಬಾರ್ದು. ಈ ಮಂತ್ರಗಳಿಗೆ ಸಿದ್ಧಿ ಆಗಿರೋದು ಬಹಳ ಮುಖ್ಯ ಗುರುಗಳಿಂದ. ಸೊ ನಿಮಗೇನಾದರೂ ಬಗಲಾಮುಖಿಯ ಮಂತ್ರ ಸಿದ್ಧಿ ಆಗಿದ್ದರೆ ನಿಮ್ಮ ಗುರುಗಳಿಂದ, ದಯವಿಟ್ಟು ನಾಳೆ ಬಗಲಾಮುಖಿ ಜಯಂತಿ ದಿನ ಆ ಮಂತ್ರನ 108 ಸತಿ ಹೇಳ್ಕೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸಾಧಾರಣ ಪೂಜೆ ಮಾಡಿ, ನಾರ್ಮಲ್ ಪೂಜೆ ಮಾಡಿ, ಪರವಾಗಿಲ್ಲ. ನಿಮಗೇನು ಇಷ್ಟಾರ್ಥಗಳಿದೆ ಅದನ್ನು ಕೇಳ್ಕೊಳ್ಳಿ. ಏನು ಸಹಾಯ ಬೇಕು ತಾಯಿಯಿಂದ ಕೇಳ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಲವ್ ಯು ಆಲ್.